ಮುಂದೆಲ್ಲ ತುಂಬಾ ಸೈನ್ಯ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲರೂ ಒಂದ್ಸರಿ ಹಾಯ್ ಮಾಡ್ಬಿಡ್ರ. ಊಟ ಮುಗಿ ಅಲ್ಲ ಇವ್ರು ಕಾರಲ್ಲಿ ಯಾರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಶ್ವಿನಿ ಶಿವು ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಕ್ಚುಲಿ ಎಲ್ಲ ನಿನ್ನೆ ಇದು ಯಡಿಯೂರಲ್ಲಿ ಲಕ್ಷ ದೀಪೋತ್ಸವ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಮಾಡಿದ್ವಿ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನಿನ್ನೆ ಹೇಳಿದೀವಿ. ಆಗೋಗಿದೆ. ಇವಾಗ ನಾವು ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಕೇಳದೆ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ 8,000ಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದಾರೆ. ಅವ್ರೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ರು ಲಾಸ್ಟ್ ಟೈಮ್ ಹೋದಾಗ. ಅದು ನೋಡೋದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆ ಪಕ್ಷ ನಾವು ಪ್ರಾರ್ಥನೆ ನಾವಂತೂ ಮಾಡಲ್ಲ, ಆದ್ರೆ ಮಾಡೋರ್ನ ನೋಡಿ ಒಂದ್ ಸ್ವಲ್ಪ ಪುಣ್ಯ ಕಟ್ಕೊಳ್ಳೋಣ ಅಂತ. ಅದಕ್ಕೆ ನಾನು ಗೊತ್ತಿಲ್ಲ, ಬೇಗ ಮೇ ಬಿ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ 6:30 ಆಗ್ತಿದೆ. ಇವಾಗ ಇನ್ನೇನು ಹೊರಡ್ತಾ ಇದೀವಿ. ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಹೋಗೋಣ. ಇಬ್ರು ರೆಡಿ ಆಗಿ ಹೊರಡ್ತಾ ಇದೀವಿ. ನಾನಂತೂ ಫುಲ್ಲು ನಾವು ಎಲ್ಲರೂ ಹೋದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ಇಷ್ಟೊತ್ತೆ ಆಗುತ್ತೆ. ಯಾಕೆಂದ್ರೆ ಇಬ್ರದ್ದು ಕೆಲಸ ಮುಗಿದ್ಮೇಲೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕಂದ್ರೂ. ನಮ್ದೊಂದೇ ಒಂದು ಥಾಟ್ ಏನಂತಂದ್ರೆ, ಲೈಫ್ ತುಂಬಾ ಚಿಕ್ಕದು. ಸಾಧ್ಯವಾದಷ್ಟು ನಮ್ಗೆ ಎಲ್ಲಾರು ಹೋಗ್ಬೇಕು ಅಂದ್ರೆ, ನೋಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ಮಾಡ್ಬೇಕು. ಅದನ್ನ ಯಾವಾಗ್ಲೂ ಮುಂದೂಡ್ಕೊಂಡು ಹೋದ್ರೆ ಲೈಫಲ್ಲಿ ಏನು ತೃಪ್ತಿ ಇರಲ್ಲ. ಸೊ ಎಲ್ಲರೂ ಹೋಗ್ಬೇಕು ಅನ್ಸ್ದಾಗ ಹೋಗ್ತೀವಿ, ಏನಾರು ನೋಡ್ಬೇಕನ್ಸ ನೋಡ್ಕೊಂಡ್ ಬರ್ತೀವಿ ಅಷ್ಟೇ. ಲೈಟ್ ಆಗ್ತದೆ ನೋಡಮ್ಮ ಕೆಳಗಡೆದು. ನಮ್ಮ ಅಂಬಾರಿ ಬಿಲ್ಲಿ ರೆಡಿ ಇದೆ ನಮಗೋಸ್ಕರ, ನಮ್ಮನ್ನು ತುಸ್ಕೊಂಡು ಹೋಗೋದಕ್ಕೆ. ಇವಾಗ ಹೊರಡ್ತಾ ಇದೀವಿ. ಆಕ್ಚುಲಿ ನಮ್ಮ ಮನೆ ಔಟರ್ ರಿಂಗ್ ರೋಡ್ ಅಲ್ಲಿ ಇರೋದ್ರಿಂದ ನಾವು ಬಸ್ ಸ್ಟಾಂಡ್ ಹೋಗ್ತಿಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಔಟರ್ ರಿಂಗ್ ರೋಡ್ ಇಂದಾನೆ ಡೈರೆಕ್ಟ್ ಆಗಿ ಸಿದ್ಧಗಂಗಾ ಮಠಕ್ಕೆ ಹೋಗಕ್ಕೆ ದಾರಿ ಇದೆ. ಅದ್ರ ಮುಖಾಂತರನೇ ಹೋದ್ವಿ. ಆಕ್ಚುಲಿ ಪ್ರಾರ್ಥನೆ ನೋಡೋಣ ಅಂತ ಅನ್ಕೊಂಡು ನಾವು ಮನೆಯಿಂದ ಹೊರಟೋ. ಆದ್ರೆ ನಮ್ಮ ದುರದೃಷ್ಟಕ್ಕೆ ಇಲ್ಲಿ ಪ್ರಾರ್ಥನೆ ಈಗಷ್ಟೇ ಸ್ವಲ್ಪ ದಿನ ಮುಂಚೆ ಮುಗ್ದಾಗಿದೆಯಂತೆ. ಈಗ ಆಲ್ರೆಡಿ ನಾವು ಸಿದ್ಧಗಂಗಾ ಮಠದಲ್ಲಿ ಇದೀವಿ. ಮಠದ ಒಳಗಡೆ ಇಲ್ಲಿ ಏನಾಗಿದೆ, ಅಡ್ಡ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಗಾಡಿಗಳು ತೆರದೇ ಇರೋ ತರ. ಸೊ ಹಾಗಾಗಿ ಹೊರಗಡೆನೆ ಗಾಡಿ ನಿಲ್ಸ್ಬಿಟ್ಟು ಒಳಗಡೆ ಬರ್ತಾ ಇದೀವಿ. ನೋಡಿ, ಇದೆಲ್ಲ ಈ ಕಡೆ ಇರೋದೆಲ್ಲ ಹಾಸ್ಟೆಲ್. ಹುಡುಗರೆಲ್ಲ ಅಲ್ಲಿ ಓಡ್ತಾ ಇರೋದು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಲ್ಲ ಊಟಕ್ಕೆ ಹೋಗಿ ಇವಾಗಿನ ತಟ್ಟೆ ಗೀಟೆ ಎಲ್ಲ ಜೋರಾಗಿ ಶಬ್ದ ಮಾಡ್ತಾ ಇದಾರೆ. ಅವ್ರು ಬಂದಾಗ ಹೇಳಿದ್ರು ಟೋಟಲ್ 10,000 ಜನಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದಾರೆ ಅಂತ ಅಲ್ವಾ ಅಶ್ವಿನಿ? ಊಟಕ್ಕೆ ಹುಡುಗರೆಲ್ಲ ಎಷ್ಟು ಜನ ಹೋಗ್ತಿದಾರೆ ಅಂತ. ತುಂಬಾ ಜನ ಓಡ್ತಾ ಇರ್ತಾರೆ. ಈ ಕಡೆ ತೋರಿಸಿದ್ದಾಳೆ ಇಲ್ಲಿ ಊಟಕ್ಕೆ ಎಷ್ಟು ಜನ, ಸಿಕ್ಕಾಪಟ್ಟೆ ಜನ ಸ್ಟೂಡೆಂಟ್ಸ್ ಇದಾರೆ. ಅಪ್ಪ ದೇವ್ರೆ, ನಿಜವಾಗ್ಲೂ ಇಷ್ಟು ಜನಗಳನ್ನ ನಿಯಂತ್ರಣ ಮಾಡೋದು ಮತ್ತೆ ಇಷ್ಟು ಜನಗಳು ಊಟ ಹಾಕೋದು ಕೆಲಸ ಇದೆಯಲ್ಲ, ಅದಂತೂ ತುಂಬಾ ದೊಡ್ಡ ಕಷ್ಟದ ಕೆಲಸ. ಆಕ್ಚುಲಿ ಪ್ರಾರ್ಥನೆ ಎಲ್ಲ ಮುಗ್ದೋಗಿ ಖಾಲಿ ಹೊಡಿತೈತೆ. ನಾವು ಬಂದಿದ್ದ ಉದ್ದೇಶನೇ ಬೇರೆ. ಇಲ್ಲಿ ಪ್ರಾರ್ಥನೆ ಎಲ್ಲ ನೋಡೋಣ, ಹುಡುಗರೆಲ್ಲ ಒಟ್ಟಿಗೆ ದಾಸಿನೇ ಸಿಗ್ತಾರೆ ಅಂತ ಅಲ್ವಾ ಅಶ್ವಿನಿ? ಪ್ರಾರ್ಥನೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನೋಡೋಣ ಅಂತ. ಇದು 100 ವರ್ಷಗಳ ಸಂಸ್ಕೃತ ಪಾಠಶಾಲೆ, ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ 1917. 2017 ಆಗೋಯ್ತು ಅಂದ್ರೆ 100 ವರ್ಷ, ಹತ್ತತ್ರ 110 ವರ್ಷಕ್ಕಿಂತ ಜಾಸ್ತಿ ದಿನ ಆಗಿದೆ ಈ ಕಾಲೇಜ್ ಕಟ್ಟಿ, ಸ್ಕೂಲ್ ಕಟ್ಟಿ. ಪಾಠಶಾಲೆ ನೋಡಿ ಹೆಂಗಿದೆ. ಈಗಲೂ ಕೂಡ ಇದರಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ನಿಜವಾಗ್ಲೂ ಅದು ಖುಷಿ ವಿಚಾರ. ಶಿವಕುಮಾರ ಸ್ವಾಮೀಜಿ ಅವರು ಬದುಕಿದಾಗ ನಾನು ಒಂದು 2 ಸಾರಿನೋ 3 ಸಾರಿನೋ ನೋಡಿದೀನಿ. ನಿಜವಾಗ್ಲೂ ನಮ್ಗೆ ಅದು ಪುಣ್ಯ ಅನ್ಸುತ್ತೆ. ಅದೇ ಒಂದು ಪುಣ್ಯ ನಮ್ಗೆ. ಯಾಕೆ ಅಂತಂದ್ರೆ ಅವ್ರು ಬದುಕಿದಾಗ ನಾವು ಬದುಕಿದ್ದೋ ಅವ್ರು ಬದುಕಿದಾಗ ಅನ್ನೋದೇ ಒಂದು ಪುಣ್ಯ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ, ಅವರು ಲಿಂಗೈಕ್ಯರಾಗಿದ್ದಂತ ಜಾಗ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಅಷ್ಟೇ ಚೆನ್ನಾಗಿ ಕಾಣುತ್ತೆ, ರಾತ್ರಿ ಹೊತ್ತು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇದ್ರ ಒಳಗಡೆ ಹೋಗೋಣ. ಈ ಕಡೆ ಬೆಟ್ಟ ಇದೆ, ಈ ಕಡೆ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಆರಾಮಾಗಿ ದೇವ್ರ ದರ್ಶನ ಆಗುತ್ತೆ. ಆಕ್ಚುಲಿ ಈ ಕಡೆ ಇರೋದು ದೇವ್ರೇನೆ, ಶಿವಕುಮಾರ ಸ್ವಾಮೀಜಿ ಅವರು ದೇವರೇನೆ, ಈ ಕಡೆ ಇರೋದು ದೇವರೇನೆ, 2 ಕಡೆ ದೇವರೇ ಇರೋದು. ಬನ್ನಿ ಶಿವಕುಮಾರ ಸ್ವಾಮೀಜಿ ಗದ್ದಿಗೆ ನೋಡ್ಕೊಂಡ್ ಬರೋಣ ಒಳಗಡೆ. ನೋಡಿ, ಇದು ಎಂಟ್ರೆನ್ಸ್ ಅಲ್ಲಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಆ ಮೇಲ್ಗಡೆ ಲಿಂಗ ತರ ಮಾಡಿದ್ದಾರೆ ನೋಡಿ, ಅದು ಮಾತ್ರ ಎಷ್ಟು ಸಕ್ಕದಾಗಿದೆ ಲಿಂಗ. ಯಾಕೆ ಅಂದ್ರೆ ಅದು ಲಿಂಗೈಕ್ಯರಾಗಿದ್ದಾರೆ ಶಿವಕುಮಾರ ಸ್ವಾಮೀಜಿ ಅನ್ನೋದ್ರ ಪ್ರತೀಕ, ಅದಕ್ಕೋಸ್ಕರ ಲಿಂಗ ಹಾಕಿರೋದು. ಒಳಗಡೆ ಹೇಗಿದೆ ಕೇಳಿದೀನಿ ಅವ್ರನ್ನ, ಫೋಟೋ ತೆಕ್ಕೋಬೋದಾ ಅಂತ. ಅವ್ರು ಹೂ ಅಂತ ಅಂದ್ಮೇಲೆನೆ ಫೋಟೋ ತೆಗಿತಾ ಇದೀನಿ. ಆಕ್ಚುಲಿ ಫೋಟೋ ಎಲ್ಲ ವಿಡಿಯೋ ಮಾಡ್ತಾ ಇದೀನಿ. ನೋಡಿ, ದೇವರು ಗದ್ದೆಗೆ ಹೀಗಿದೆ. ಎಲ್ರು ಅಲ್ಲಿಂದನೇ ಒಂದು ನಮಸ್ಕಾರ ಹಾಕೋಬಿಡಿ. ನಾನು ಇಲ್ಲಿ ನಮಸ್ಕಾರ ಹಾಕ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಿದ್ಧಲಿಂಗೇಶ್ವರ ಹಾಗೆ ಶಿವಕುಮಾರ ಸ್ವಾಮೀಜಿ ಅವರು ಎಲ್ರಿಗೂ ಒಳ್ಳೇದು ಮಾಡಿ. ಇಲ್ಲಿ ನೋಡಿ ಅಶ್ವಿನಿ, ನಮ್ಮ ವೈಫು ತಪಾಸ್ ಮಾಡ್ತಾ ಇದಾರೆ. ದೇವ್ರ ಪ್ರತ್ಯಕ್ಷ ಆದ್ರೂ ಆಗ್ಬೋದು. ಇವಾಗ ನಾವು ವೇಟ್ ಮಾಡೋಣ ಒಂದ್ 2 ನಿಮಿಷ. ದೇವರೆಲ್ಲ ಪ್ರತ್ಯಕ್ಷ ಆದ್ರೆ ಹೇಳಿ ಇವಾಗ. ವಿಭೂತಿ ಹಂಗೆ ಎತ್ಕೊಳ್ಳೋದು, ಎಲ್ಲಾದ್ರೂ ಒಂದ್ ಕಡೆ ಎತ್ತಿರ್ಲಿ.
ಎರಡು ಕಡೆ ಎತ್ಕೋಬೇಕು ಅಂತಂದ್ರೆ ಈ ಕಡೆ ಒಂದ್ ಕಡೆಯಿಂದ ಬಿಡ್ಕೋಬೇಕು. ಅವಾಗ ಎರಡು ಕಡೆ ಎತ್ಕೋತೀವಿ. ನೋಡಿ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ. ಈ ಕಡೆ ನಿಜವಾಗ್ಲು ಈ ಗದ್ದಿಗೆ ಸ್ಥಳವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಇಂಟೀರಿಯರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಕುತ್ಕೊಂಡು ಹೊರಗಡೆ ಆಗೋಣ. ಮೇಲ್ಗಡೆ ಗರ್ಭಗುಡಿಯಿಂದ ಸ್ವಲ್ಪ ಮೇಲ್ಗಡೆ ಭತ್ತದಿಂದ ಮಾಡಿರೋ ತೋರಣ ಹಾಕಿದ್ದಾರೆ. ಕಾಣಿಸ್ತಿದ್ಯಾ? ಭತ್ತದಿಂದ ಮಾಡಿರೋ ತೋರಣ ಹಾಕಿದ್ದಾರೆ. ಅದಾದ್ಮೇಲೆ ಅದಕ್ಕಿಂತ ಇನ್ ಸ್ವಲ್ಪ ಮೇಲೆ ಶಿವಕುಮಾರ ಸ್ವಾಮೀಜಿಯವ್ರ ಮುಂದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಶಿವಕುಮಾರ ಸ್ವಾಮೀಜಿ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರೋದನ್ನ ಹಾಕಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನ ನೋಡಿದ ತಕ್ಷಣ ಮನಸ್ಸು ಸಮಾಧಾನ ಅಂತ ಅನ್ಸ್ಬೇಕು, ಅಷ್ಟು ಚೆನ್ನಾಗಿದೆ. ಹುಡುಗರು ಸಿಕ್ಕಿದ್ದಾರೆ. ಸೊ ಅವ್ರಿಗೆ ಇಲ್ಲಿ ಏನೇನು ವ್ಯವಸ್ಥೆ ಇದೆ ಏನು ಎತ್ತ ಅದನ್ನ ಮಾತಾಡ್ಸೋಣ ಬನ್ನಿ. ತಿಳ್ಕೊಳಪ್ಪ ಇದೆ ಇಲ್ಲಿ ವಾಯ್ಸ್ ಕೇಳಿಸುತ್ತೆ. ಏನ್ ನಿನ್ ಹೆಸರು? ಹರ್ಷಲ್. ಹರ್ಷಲ್ ಎಷ್ಟು ವರ್ಷದಿಂದ ಇದೆಯಪ್ಪ ಇಲ್ಲಿ? 5ನೇ ಕ್ಲಾಸ್. ಇಲ್ಲಿ ಕ್ಯಾಮ್ರಾ ಇಲ್ಲ. 5ನೇ ಕ್ಲಾಸ್. 5ನೇ ಕ್ಲಾಸ್ ಇಲ್ಲಿ ಬೆಳಗ್ಗೆ ಎದ್ರೆ ಏನೇನ್ ಇರ್ತಪ್ಪ ರೋಟೀನ್? ಬೆಳಗ್ಗೆ ಎದ್ದು ಏನೇನ್ ಮಾಡ್ತೀರಾ? ಬೆಳಗ್ಗೆ ಎದ್ದು ಹಾಲು ಕುಡಿದು ಅಲ್ಲಿ ಇಟ್ಬಿಟ್ಟು ಇದನ್ನ ಹಾಲು ಕೊಡ್ತೇವೆ. ಹಾಲು ಕುಡಿದು ಸಂಸ್ಕೃತ ಕ್ಲಾಸಿಗೆ ಬರ್ತೀವಿ. ಸಂಸ್ಕೃತ ಕ್ಲಾಸಿಗೆ ಬಂದು ಮತ್ತೆ ತಿರ್ಗಾ ಹಾಸ್ಟೆಲ್ 8:30 ತಿರ್ಗಾ ಹಾಸ್ಟೆಲ್ಗೆ ಹೋಗಿ ಊಟ ಮಾಡ್ತೀವಿ. ಊಟ ಮಾಡಿ ಸ್ಕೂಲ್ 10 ಗಂಟೆ ಸ್ಕೂಲ್ ಹೋಗಿ 5 ಗಂಟೆಗೆ ಮಧ್ಯಾಹ್ನ 1:30 ಊಟ ಬಿಡತ್ತಂಕ ಸ್ಕೂಲಲ್ಲಿ ಊಟ ಮಾಡಿ ಬಂತು 2:30ಗೆ ಮತ್ತು ಇದಕ್ಕೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬಿಟ್ಟು ಸಂಜೆ 5 ಗಂಟೆಗೆ ಆಟ ಆಡಕ್ ಬಿಡು. ಸಂಜೆ 5 ಗಂಟೆ ಸ್ಕೂಲ್ ಬಿಡು. ನೀವ್ ಎಷ್ಟು ಜನ ಇದ್ದೀರಾ ಒಟ್ಟು? ನಾವ್ ಒಂದು ರೂಮ್ ಅಲ್ಲ ಒಟ್ಟು ಟೋಟಲ್ ಎಷ್ಟು ಇದ್ದೀರಾ ವಿದ್ಯಾರ್ಥಿ? ಬಹಳ 13,000 ಜನ ಇದ್ದೀರಾ? ನೀವು ಒಂದೊಂದು ರೂಮಲ್ಲಿ ಎಷ್ಟು ಜನ ಇದ್ದೀರಾ? 20 ಜನ. ಇವಾಗ ಪ್ರಾರ್ಥನೆ ಎಷ್ಟು ಮಾಡಿಸ್ತಾರೆ? 6 ಗಂಟೆಯಿಂದ 7 ಗಂಟೆ. 6 ಗಂಟೆದಿಂದ 7 ಗಂಟೆ. ನಿನ್ನ ಹೆಸರೇನಪ್ಪ? ರಂಜನ್. ನೀನ್ ಇಲ್ಲಿ ಬಂದೆ ಎಷ್ಟನೇ ಕ್ಲಾಸು? 8ನೇ ಕ್ಲಾಸ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ. 3 ವರ್ಷ ಆಯ್ತಾ? ಇಲ್ಲಿ ಹೇಗ ಅನ್ಸೈತಪ್ಪ ನಿನ್ಗೆ? ಖುಷಿನಾ? ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ? ಊಟ ಮಾಡಿದ್ಮೇಲೆ ಮತ್ತೆ ಓದಿಸ್ತಾರ? ಕೊಡುತ್ತಾ? 8 ಗಂಟೆಯಿಂದ 10 ಗಂಟೆ. 8 ಗಂಟೆಯಿಂದ 9 ಗಂಟೆ. ಹೌದಾ? ಏನ್ ನಿಮ್ಮ ಹೆಸರು? ಪ್ರದೀಪ್. MS ಪ್ರದೀಪ್ ಕುಮಾರ್. ಅದು ಅವಾಜ್ ಕೇಳಿಸಿದ್ರೆ ಯಾರು ಊಟ ಮುಗಿ ಅಲ್ಲ ಇವ್ರು ಕಾರಲ್ಲಿ ಯಾರು ನನ್ನ ಹೆಸರು MS ಪ್ರದೀಪ್ ಕುಮಾರ್ ಸರ್. ಇದೇ ವರ್ಷ ಹೆಂಗ್ ನಡೀತೈತೆ ಓದೋದಿಲ್ಲ? ಚೆನ್ನಾಗಿ ಹೇಳ್ಕೊಡ್ತಾರ? ನೀವ್ ಏನ್ ಓದ್ತೀರಿ ಇವಾಗ? ಸಂಸ್ಕೃತನೇ ಹೇಳ್ಕೊಡ್ತಾರ ಅಥವಾ ಬರೀ ಮಾಮೂಲಿ ಸಂಸ್ಕೃತ ಎಲ್ಲ ಶ್ಲೋಕ ಎಲ್ಲ ಹೇಳ್ಕೊಡ್ತಾರ? ಯಾವರು? ನಾವು ಬಳ್ಳಾರಿ. ನೀವ್ ಯಾವಪ್ಪ? ಬೆಳಗಾವಿ. ಎಲ್ಲ ಬೇರೆ ಕಡೆ ತುಂಬಾ ಸೈನ್ಯ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲರೂ ಒಂದ್ಸರಿ ಹಾಯ್ ಮಾಡ್ಬಿಡ್ರ. ನಮ್ದೇ ಗ್ಯಾಂಗ್ ಹೋಯ್ತು ಇವಾಗ. ಆಕ್ಚುಲಿ ನೋಡಿ ಇಲ್ಲೆಲ್ಲ ಪಾಪ ಹುಡುಗರೆಲ್ಲ ಊಟಕ್ಕೆ ಹೋಗ್ತಾ ಇದಾರೆ. ನೋಡಿ ತುಂಬಾ ಮುಂಚೆ ಇಲ್ಲಿ ದಾಸೋಗ ಒಳಗಡೆ ಹೋಗೋ ಎಂಟ್ರೆನ್ಸ್ ಅಲ್ಲಿ ಸ್ವಾಮೀಜಿಗಳು ಯಾವಾಗ್ಲೂ ಶಿವಕುಮಾರ ಸ್ವಾಮೀಜಿ ಅವರು ಇಲ್ಲಿ ಕುತ್ಕೋತಾ ಇದ್ರು. ಇವಾಗ ಅವ್ರ ಜಾಗದಲ್ಲಿ ಒಂದು ಪ್ರತಿಮೆ ಇಟ್ಟಿದ್ದಾರೆ ಶಿವಕುಮಾರ ಸ್ವಾಮೀಜಿ ಕುತ್ಕೊಳ್ಳೋ ಜಾಗದಲ್ಲಿ. ಇಲ್ಲಿ ಯಾವಾಗ್ಲೂ ಕುತ್ಕೊಂಡು ಅವರು ತಾಮ್ರದ ಗಾಡಿಗಳಲ್ಲಿ ಏನಾದ್ರೂ ಒಂದನ್ನ ಬರಿತಾ ಇರ್ತಿದ್ರು ಶಿವಕುಮಾರ ಸ್ವಾಮೀಜಿ ಅವರು. ಸೊ ಹಾಗಾಗಿ ಈ ಜಾಗ ನಿಜವಾಗ್ಲೂ ಶ್ರೇಷ್ಠ. ನಾನು ಕೊನೆ ಸರಿ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ಮುಟ್ಟಿ ನಮಸ್ಕರಿಸಿದ ಜಾಗನೂ ಇದೇನೆ. ಸೊ ಹಾಗೆ ನನ್ಗೆ ಯಾವಾಗ್ಲೂ ಸದಾ ಕಾಲಕ್ಕೂ ನೆನಪಿರತ್ತೆ. ನಿಜವಾಗ್ಲೂ ಇದೊಂಥರ ಏನೋ ಪಾವನವಾಗುವಂತ ಸ್ಥಳ. ಖುಷಿ ಆಯ್ತು. ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆ ನೋಡ್ಕೊಂಡು ನಾವು ಒಳಗಡೆ ಹೋದ್ವಿ. ದರ್ಶಕದಲ್ಲಿ ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ರು. ಸಾಕಷ್ಟು ಜನ ಕೂತಿದ್ರು. ನಾವು ಕೂಡ ಭಾಗವಹಿಸಿದ್ವಿ.
ನಿಜವಾಗ್ಲೂ ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡೋದು ನಿಜವಾಗ್ಲೂ ಪುಣ್ಯನೇ ಸರಿ. ಪ್ರಸಾದ ತಿನ್ಕೊಂಡು ತಟ್ಟೆ ಎಲ್ಲ ತೊಳೆದಿಟ್ಟು ಮತ್ತೆ ತಟ್ಟೆ ಮೊದಲಿದ್ದಂತ ಸ್ಥಳಕ್ಕೆ ಇಟ್ಟು ನಾವು ದಾಸೋಹದಿಂದ ಹೊರಗಡೆ ಬಂದ್ವಿ. ಇನ್ನು ಹೊಟ್ಟೆ ತುಂಬಾ ಊಟ ಆಗೋಯ್ತು, ನಡೆಯೋದಕ್ಕೆ ಆಗ್ತಿಲ್ಲ. ಸೊ ಇಲ್ಲಿ ಏನೇನು ಇಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನನಗೆ. ಗುಡಾಣಗಳಿದಾವೆ, ಒಂದು ಭತ್ತ, ಕಾಳುಗಳು, ಅಕ್ಕಿ, ರಾಗಿ. ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ನೀವು ಬೇಕಾದ್ರೆ ಮನೆಯಿಂದ ಭತ್ತನೋ ಕಾಳು ರಾಗಿನ ಏನಾದ್ರು ತಂದ್ರೆ ಈ ಗುಡಾಣದೊಳಗಡೆ ಹಾಕಿ, ಆಗ ಅಟ್ಲೀಸ್ಟ್ ಅದನ್ನ ಅಡಿಗೆಗೆ ಉಪಯೋಗಿಸ್ಕೊಳ್ತಾರೆ. ಅದರಿಂದ ನಮ್ಮಿಂದನೂ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಅಳಿಲು ಮಟ್ಟದ ಸೇವೆ ಆದ್ರೂ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ಬೂದ್ಗುಂಬಳಕಾಯಿ ಎಲ್ಲ ಇಟ್ಟಿದ್ದಾರೆ ನೋಡಿ, ಇದೆಲ್ಲ ವಿದ್ಯಾರ್ಥಿಗಳು. ಇಲ್ಲಿ ದೇವರಿದೆ. ಬಾಯ್ ಕಣಪ್ಪ. ಆಕ್ಚುಲಿ ಊಟ ಹೊಟ್ಟೆ ತುಂಬಾ ತಿನ್ಮೇಲೆ ಒಂದೊಂದ್ ಹೆಜ್ಜೆ ಇಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೊಟ್ಟೆ ತುಂಬಾ ಆಯ್ತು. ದೇವ್ರ ಪ್ರಸಾದನೇ ಹಾಗೆ. ಊಟ ಹೇಗಿತ್ತು ಆಕ್ಚುಲಿ? ಸೂಪರ್ ಆಗಿತ್ತು. ಇಲ್ಲಿ ಒಳ್ಳೆ ಗಾಳಿ ಇದೆ, ನಿಜವಾಗ್ಲೂ ಇಲ್ಲಿ ಕುತ್ಕೊಂಡ್ಬಿಟ್ರೆ ಇಲ್ಲೇ ಆರಾಮ್ ಮಲ್ಕೊಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಂತೂ ಮಲಿಕೋಬೇಡಿ, ತುಂಬಾ ಚಳಿ ಐತೆ. ತುಂಬಾ ಚಳಿ ಐತೆ. ಬೆಳಗ್ಗೆ ಲೈಟ್ ಗಡ್ಡೆ ಆಗೋದು. ಅರುಣ್ ಐಸ್ ಕ್ರೀಮ್ ಆಗ್ಬಿಡ್ತೀರ ಆಮೇಲೆ. ಇವತ್ತಿನ ದಿನ ಅಂದ್ರೆ ಯಾವ ದಿನ? ಇವತ್ತು ಶುಕ್ರವಾರ. ಇವತ್ತು ಶುಕ್ರವಾರ, ನಮ್ಮ ಈ ಶುಕ್ರವಾರ ಇವತ್ತು ಹೀಗಿತ್ತು. ಹೀಗೆ ಕೆಲಸದಿಂದ ಬಂದು ದೇವಸ್ಥಾನಕ್ಕೆ ಬಂದು ಇಬ್ರು ರೆಡಿ ಆದೋ. ಅದಾದ್ಮೇಲೆ ಇದು ಸಿದ್ಧಗಂಗಾ ಮಠಕ್ಕೆ ಹೋಗಿ ಬರೋಣ ಇವತ್ತು ಅಂತಂದು. ಹೆಂಡತಿ ಆಸೆನೇ ಇಲ್ಲ ಅನ್ನಕ್ಕಾಗತ್ತಾ? ಅವಳ ಇಚ್ಛೆ ನನಗೆ ಆದೇಶ. ಸೊ ಹಾಗಾಗಿ ಕೊನೆಗೂ ದೇವಸ್ಥಾನಕ್ಕೆ ಬಂದೋ, ಇಲ್ಲಿ ಎಲ್ಲ ನೋಡ್ದೋ, ಊಟ ಮಾಡ್ದೋ. ಇವಾಗ ಆಕ್ಚುಲಿ ಬೈಕ್ ಫುಲ್ ಹೊರಗಡೆ ನಿಲ್ಸಿದೀವಿ. ಇಲ್ಲಿ ತರ ಅಂತ ಒಂದು ಮತ್ತೆ ಗಾಡಿಗಳು ಇಲ್ಲಿ ಗಂಟ ಬಂದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ಕಾರಣಕ್ಕೋಸ್ಕರ ನೋಡಿ ಇಲ್ಲೊಂದು ಸಿದ್ಧಗಂಗಾ ಆರೋಗ್ಯ ಇಲ್ಲ ಆರೋಗ್ಯ ಕೇಂದ್ರ ಇದೆ. ಮಾಮೂಲಿ ಗೌರ್ಮೆಂಟ್ ಹಾಸ್ಪಿಟಲ್ ತರ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ನಮ್ಮ ಈ ದಿನ ಹೇಗಿತ್ತು, ಮತ್ತೆ ನಾಳೆ ಹೇಗಿರುತ್ತೆ ಅನ್ನೋದನ್ನ ನಾಳೆ ದಿನ ನೋಡಿವ್ರಂತೆ. ಸಿ ಅಗೇನ್. ಬಾಯ್ ಬಾಯ್ ಬಿಡತೀನಿ. ಬಾಯ್.